Hi, hi, hi. Welcome back to my new video. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ವಿಡಿಯೋ ಮಾಡಿ ತುಂಬ ದಿನ ಆಗಿತ್ತು. ಯಾಕೆ ಅಂದರೆ ಕ್ಯಾಮ್ರಾ ತಗೊಂಡೇ ವಿಡಿಯೋ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್ ಆಸೆ ಇತ್ತು. ಫೈನಲಿ ಆ ದಿನ ಬಂದಿದೆ. ಕ್ಯಾಮ್ರಾ ಬಂದಿದೆ. ಯಾವುದೋ ಒಂದು ಆರ್ಡ್ರ್ ಬೇರೆ ಬಿತ್ತು. ಲೆಟ್ಸ್ ಗೋ. ಫೈನಲಿ ಕ್ಯಾಮ್ರಾ ಬಂದಿದೆ. ಹೊಸ ಕ್ಯಾಮ್ರಲ್ಲಿ ವಿಡಿಯೋ ಮಾಡಿಕೊಂಡು ನನ್ನ ಫಸ್ಟ್ ಬ್ಲಾಗ್ ಮಾಡಿಕೊಂಡು ರ್ಯಾಪಿಡೋ ಮಾಡ್ಕೊಂಡು ಬರೋಣ. ಎಲ್ಲರೂ ಮಕ ಒರ್ಸೋಕ್ಕೆ ಅಂತ ಟೌಲ್ ಇಟ್ಟರೆ ಗಾಡಿ ಒರ್ಸೋಕ್ಕೆ ಅಂತಲೇ ಟೌಲ್ ಇಕ್ಕಿದ್ದೀನಿ. ನಾನು ರಾಣಿನ ತೆಗೆದು ತುಂಬ ದಿನ ಆಗಿತ್ತು. ತುಂಬ ಗಲೀಜಾಗ್ಬಿಟ್ಟವಳೆ. ಜನ್ಮಕ್ಕೆ ಹೋಗೋ ಮನುಷ್ಯ ಏನೇ ಕೆಲಸ ಮಾಡ್ಬೇಕಾದ್ರು ಮನಸ್ಸಿರ್ಬೇಕಂತೆ, ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ವಂತೆ. ಮನಸ್ಸಿದ್ದರೆ ಮಾರ್ಗ. ಪೆಟ್ರೋಲ್ ಇದೆಯಾ ಇಲ್ವಾ ಅಂತ ಮೊದಲು ನೋಡ್ಕೊಬಿಡೋಣ. ಇದೆ. ಎಲ್ಲ 700 ಮೀಟ್ರಲ್ಲೇ ಇದ್ದಾರೆ. ಹೋಗಿ ಅವ್ರನ್ನ ಪಿಕಪ್ ಮಾಡ್ಕೊಂಡು ಅಣ್ಣ ಇನ್ನು ಏನೋ ರಾಣಿ ಜೈ ಆಂಜನೇಯ. Finally, let's do it. ಸಾಂಗು ರೆಡಿ. ಇಲ್ಲೇ 700 ಮೀಟರ್ ಇದ್ದಾರೆ. ಲೇಟ್ ಆಯ್ತು ಪಿಕಪ್ ಮಾಡ್ಕೊಂಡು ಹೋಗೋಣ. ಚಿಕ್ಕಬಾಣಾವರ ಹೋಗ್ಬೇಕು. ಇಲ್ಲಿಂದ ಚಿಕ್ಕಬಾಣಾವರಗ ಬಿದ್ದಿದೆ ಫಸ್ಟ್ ಆರ್ಡರ್. ಓ ಕ್ಯಾನ್ಸಲ್ ಮಾಡಿಬಿಟ್ರು ಮರೆ ಹಚ್ಚು. ಕ್ಯಾನ್ಸಲ್. ಫೈನಲಿ ಫಸ್ಟ್ ಮೋಟೋ ಬ್ಲಾಗಿಂಗ್. ಅವನ ಅಜ್ಜಿ ಅನ್ಕೊಂಡಿದ್ದ ಮಾಡಲಿಲ್ಲ ಅಂದರೆ ನೆಮ್ಮಸಿಗೆ ನೆಮ್ಮದಿ ಅನ್ನೋದೇ ಇರಲ್ಲ. ಕ್ಯಾಮ್ರಾ ತಗೊಂಡು ಮಾಡಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಈ ಮಿಡಲ್ ಕ್ಲಾಸ್ ಹುಡುಗರ ಪರಿಸ್ಥಿತಿ ಹೆಂಗೆ ಗೊತ್ತಾ? ಸಾಲ ಇಲ್ಲದೆ ಏನು ಮಾಡೋಕ್ಕೆ ಆಗಲ್ಲ. ಜುಗಾಡ್ ಮಾಡಿನೇ ಮಾಡಬೇಕು ಎಲ್ಲ. ಸಾಲ ಇಲ್ಲದೆ ಮಾಡೋಕ್ಕೆ ಆಗಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಪರಿಸ್ಥಿತಿ ನನಗೆ ಇರುತ್ತೆ. ಮಿಡಲ್ ಕ್ಲಾಸ್ ಹುಡುಗರ ಪರಿಸ್ಥಿತಿನೇ ಅಷ್ಟು. ಇತ್ತೀಚೆಗಂತೂ ಕಾಸಿಲ್ಲ ಅಂದರೆ ಏನು ನಡೆಯೋದೇ ಇಲ್ಲ. ದುಡ್ಡಿಗೆ ಬೆಲೆ. ಈ ದುನಿಯಾದಲ್ಲಿ ದುಡ್ಡಿಗೆ ತುಂಬ ಬೆಲೆ ಬಂದ್ಬಿಟ್ಟಿದೆ. ದುಡ್ಡಿದ್ರೇನೆ ದುನಿಯಾ ಅನ್ನೋ ರೇಂಜಿಗೆ ಬಂದ್ಬಿಟ್ಟಿದೆ. ಆ ಥರ ಆಗೋಗಿದೆ. ಫಸ್ಟ್ ವಿಡಿಯೋ ಅಕ್ಕಪಕ್ಕ ನೋಡಿದವ್ರು ಕ್ಯಾಮ್ರಾ ಏನೋ ಮಾಡ್ತಾನೆ ಅಂತ ಅನ್ಕೊಂತಾರೆ. ಬಟ್ ಸದ್ಯಕ್ಕೆ ನನಗೇನು ಅನ್ನಿಸ್ತಾ ಇಲ್ಲ. ಇಲ್ಲಿ ಮುಂದೆ ಹೋಗ್ತಿದೆಯಲ್ಲ ಈ ಗಾಡಿ ನೋಡಿದಾಗೆಲ್ಲ ಅನ್ಸೋದು ಬೋರ್ ಕೊಡಿಸ್ಬೇಕು ಅಂತ. ಹಳ್ಳಿ ಕಡೆ ನಾವಿದ್ದಾಗ ಎಲ್ಲೇ ಕೊಡಿದ್ರು ಹೋಗಿ ನಿಂತ್ಬಿಡ್ತಿದ್ವಿ, ಹೆಂಗೆ ಕೊಯ್ತಾರೆ ಹೆಂಗೆ ಅಂತ. ಯಾವುದು ಆರ್ಡ್ರ್ ಬೀಳಲಿಲ್ಲ. ಇದ್ದಿತ್ತು ಮರೆ ಒಂದು ಆರ್ಡ್ರ್, ಸುಮ್ಮನೆ ಬೇಗ ಪಿಕಪ್ ಮಾಡಲಿಲ್ಲ. ಫೈನಲಿ ಇನ್ನೊಂದು ಆರ್ಡ್ರು ಬಂತು.
ಲೈಫಲ್ಲಿ ನಾವು ಆಗೋ ಪ್ರತಿ ಒಂದರಿಂದನೂ ಪ್ರತಿ ಒಂದು ಕ್ಷಣದಿಂದನೂ ಪಾಠ ಕಲಿಬೋದು ಅನ್ನೋದಕ್ಕೆ ಇದೆ ಸಾಕ್ಷಿ. ಫಸ್ಟ್ ಆರ್ಡ್ರ್ ಬಿದ್ದಾಗ ನಾನು ರೆಡಿ ಇರಲಿಲ್ಲ. ಅವಾಗಲೇ ಫಸ್ಟ್ ಬಾರ್ಡ್ರನ್ನ ಅಕ್ಸೆಪ್ಟ್ ಮಾಡಿಬಿಟ್ಟಿದೆ. ಬಟ್ ನಾನು ಲೇಟ್ ಮಾಡಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರು ಅದನ್ನು ಕ್ಯಾನ್ಸಲ್ ಮಾಡಿದ್ರು. ಅದೇ ಥರ ಜೀವನದಲ್ಲಿ ಮನುಷ್ಯ ಸಿಚುವೇಶನ್ಗಳಿಗೆ ರೆಡಿ ಆಗಿರಬೇಕು. ಅವಕಾಶಗಳು ಸಿಕ್ಕಿದಾಗ ಅದನ್ನು ಯೂಸ್ ಮಾಡ್ಕೋಬೇಕು. ಸುಮ್ಮನೆ ನಾವೇ ಲೇಟ್ ಮಾಡಿಕೊಂಡು ನನ್ನ ಕೈಲಿ ಆಗಲ್ಲ ಅನ್ನೋ ಮನಸ್ಥಿತಿಲಿ ಕೂತ್ಕೊಂಡಿದ್ರೆ ಏನೂ ಮಾಡೋಕ್ಕಾಗಲ್ಲ. ಸೊ ದಟ್ಸ್ ದ ಪಾಯಿಂಟ್. ಯಾರೋ ಸದ್ಯಕ್ಕೆ ಯಾರೋ ಬುಕ್ ಮಾಡಿದ್ದಾರೆ, ಮೊದಲು ಅವ್ರನ್ನ ಪಿಕಪ್ ಮಾಡ್ಕೊಳ್ಳೋಣ, ಆಮೇಲೆ ಹೋಗ್ತಾ ಮಾತಾಡೋಣ. ತೊಂದರೆ ಇಲ್ಲ. ಹಿಂಗೆ ಹೋಗ್ಬಿಡ್ತೀನಿ ನಾನು. ಜಾಗ ಸಿಕ್ಕಿದ್ರೆ ಹಿಂಗೆ ಹೋಗ್ಬಿಡ್ತೀನಿ. ದುಡಿಮೆಯ ನಂಬಿ ಬದುಕು. ಏನೋ ಆಗಿದೆ ಪಾಪುಗೆ. go 60 meters away from the ಕಸ್ಟಮರ್ನ ಪಿಕಪ್ ಮಾಡಿಬಿಟ್ಟು ಮೊದಲನೇ ಆರ್ಡರ್ನ ಬೋನಿ ಮಾಡಬೇಕು. ಆಮೇಲೆ ನೆಕ್ಸ್ಟ್ ನೋಡ್ಕೊಳ್ಳೋಣ ಏನಾಗುತ್ತೆ ಅಂತ. ಚಿನ್ನಮ್ಮ 7 ವಯಸ್ಸಲ್ಲಿದ್ದಾಗಲೇ ಚೆನ್ನಾಗಿತ್ತು ಜೀವನ. ಮಣ್ಣಲ್ಲಿ ಆಟ ಆಡ್ಕೊಂಡು ಗೋಲಿ ಜೋವಲ್ಲಿ ಇಟ್ಕೊಂಡು ಜಣ ಅಂತ ಹಂಗೆ ಬರ್ಬೋದಿತ್ತಲ್ಲ ಮರ್ಯ. ಸುಮ್ಮನೆ ಹಂಗೆ ಬಂದೆ. ಕೆಲವೊಂದು ಸಾರಿ ಗೂಗಲ್ ಮ್ಯಾಪ್ಗಳನ್ನ ನಂಬಾರ್ದು. ಕೆಲವೊಂದು ಸಾರಿ ಮಾತ್ರ, ಎಲ್ಲ ಸತಿ ಅಲ್ಲ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ನೀವು ಎಷ್ಟೇ ಓಡಾಡೋದು ಬೆಂಗಳೂರಲ್ಲಿ ತುಂಬ ಕನ್ಫ್ಯೂಷನ್ ಆಗುತ್ತೆ. ಐಟಮು ನಾಟ್ ಕಸ್ಟಮರು. ಯಾರೋ ಕಸ್ಟಮರ್ ಬರ್ತಾರೆ ಅಂದರೆ ಪೌಡ್ರ್ ಹಾಕ್ಕೊಳ್ಳಿ, ತಲೆ ಬಚ್ಕೊಳ್ಳಿ ಅನ್ನೋ ಥರ ಗೋಡೆಗೆ ಪೈಂಟ್ ಹೊಡ್ಸೋಕ್ಕೆ ಬಣ್ಣ ತರಿಸಿದಾರೆ ನನ್ನ ಕೈಲಿ. ಏನು ಮಾಡೋಕ್ಕಾಗಲ್ಲ. ದುಡ್ಡು ಸಾರ್, ದುಡ್ಡಿಗೆ ಬೆಲೆ ಬಂದಮೇಲೆ ಪೈಂಟು ತಗೊಂಡೋಗಿ ಕೊಡಬೇಕು, ಎಲ್ಲಾನು ತಗೊಂಡೋಗಿ ಕೊಡಬೇಕು. ಓಕೆ ಮಳೆಯಾಗಿದೆ ಇಂದು. ಮತ್ತೆ ಸಮಾಚಾರ ಎಲ್ರು ಹೇಗಿದ್ದೀರಾ? ಯಾರ್ಯಾರು ಏನೇನು ಅನ್ಕೊಂಡಿದ್ದೀರಾ? ಯಾರ್ಯಾರು ಏನೇನು ಅನ್ಕೊಂಡಿರೋದ ಆಗಿಲ್ಲ, ಆಗ್ತಿಲ್ಲ? ಈ ಮಿಡ್ಲ್ ಕ್ಲಾಸ್ ಹುಡುಗರ ಆಸೆ ಏನೇ ಪಡೆದೇ ಬಿಟ್ಬಿಡ್ಬೇಕು ಅನ್ಸುತ್ತೆ ನನ್ನ ಪ್ರಕಾರ. ತುಂಬಾ ಕಷ್ಟ ಲೈಫು. ಈ ಕನಸು ಕಾಣೋ ಸುಲಭ, ಆ ಕನಸನ್ನ ನನ್ಸ್ ಮಾಡ್ಕೊಳ್ಳೋದಿದೆಯಲ್ಲ ತುಂಬಾ ಅಂದ್ರೆ ತುಂಬಾನೇ ಕಷ್ಟ. ಆದ್ರೂ ಕನಸು ಕಾಣ್ಬೇಕು, ಕನಸಿಂದ ಓಡ್ಬೇಕು, ಅದನ್ನ ಪಡ್ಕೋಬೇಕು. ಅವಾಗ್ಲೇ ಅಲ್ವಾ ಖುಷಿ, ನೆಮ್ಮದಿ, ಮಜಾ ಬರೋದು. ಇನ್ನೇನಕ್ ಮತ್ತೆ ಭಗವಂತ ಹುಡ್ಸಿರೋದು ನಮ್ಮನ್ನ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತ. ಡ್ರೀಮ್ ನ ಚೇಸ್ ಮಾಡ್ತಾನೆ ಮದುವೆ ಮಾಡ್ಕೊಂಡು ಮದುವೆ ಮಾಡ್ಕೊಂಡು ಆಮೇಲೆ ಮಕ್ಳು ಮಾಡ್ಬೇಕು. ಡ್ರೀಮ್ ನ ಚೇಸ್ ಮಾಡ್ತಾನೆ ಮದುವೆ ಮಾಡ್ಕೊಂಡು ಲೈಫ್ ನ ಸೆಟ್ಲ್ ಮಾಡ್ಕೊಂಡು ಮಕ್ಳು ಮಾಡ್ಕೊಂಡು ಇಲ್ಲ ಮತ್ತೆ ತಪ್ಪ ಹೇಳಿದೆ ನಾನು. ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ ಈ ಅರ್ಥ. ಡ್ರೀಮ್ ನ ಚೇಸ್ ಮಾಡ್ತಾ ಅಷ್ಟಲ್ಲಿ ದಾರಿ ಮಾಡ್ತೀನಿ. ಇವಾಗ ಕರೆಕ್ಟಾಗಿ ಹೇಳ್ತೀನಿ ನೋಡಿ. ಡ್ರೀಮ್ ನ ಚೇಸ್ ಮಾಡ್ತಾ ಇರಯ್ಯ, ಡ್ರೀಮ್ ನ ಚೇಸ್ ಮಾಡ್ತಾ ಲೈಫ್ ನ ಸೆಟ್ಲ್ ಮಾಡ್ಕೊಂಡು ಮದುವೆ ಮಾಡಿ ಮಕ್ಳು ಮಾಡ್ಕೊಂಡು ಅವ್ರನ್ನ ಓದಿಸಿ ಅವ್ರನ್ನ ದಡ ಸೇರಿಸಿ ಅವ್ರನ್ನ ವಿದ್ಯಾವಂತ ಏನ್ ಮಾಡ್ಲಿಲ್ಲ ಅಂದ್ರು ಸಮಾಜಕ್ಕೆ ಒಳ್ಳೆ
ಈ ತರ ಲಡಾಖ್ ಟ್ರಿಪ್ ಮಾಡ್ದಂಗೆ ಆಗ್ತೈತೆ ಅಪ್ಪ. ಇಟ್ಸ್ ಓಕೆ, ಇಟ್ಸ್ ಓಕೆ, ಇಟ್ಸ್ ಓಕೆ, ಓಕೆ, ಇಟ್ಸ್ ಓಕೆ. ಇರುವಾಗ ಯಾಕೆ ಮಾಡಾಗ್ತಿರುವಾಗ ಈ ತರ ಎಲ್ಲ ಎಷ್ಟು ಜನ ಚಿಕ್ಕ ವಯಸ್ಸಲ್ಲಿ ಆಟ ಆಡಿದ್ದೀರಾ? ಜೆನ್ಸಿ ಆದ್ರೂ ನಾವು 90s ನೋಡಿರೋರು. ಹಾಯ್, ಫೈನಲಿ ಕೊನೆ ಆರ್ಡ್ರನ್ನ ಕೊಟ್ಟಾಯ್ತು. ಇನ್ನೇನಿದ್ರು ಮನೆಗೆ ಹೋಗಿ ಗಾಡಿ ನಿಲ್ಲಿಸ್ಬಿಟ್ಟು ಮನ್ಕೊಳ್ಳೋದೆ. ಇಷ್ಟ ಆದ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ. ಎಲ್ರು ಊಟ ಮಾಡ್ಕೊಂಡು ಮನ್ಕೊಳ್ಳಿ. ಬಾಯ್ ಬಾಯ್, ಸಿ ಯು, ಟಾಟಾ.